ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಒಂದು ಆಂಧ್ರ ಸ್ಪೆಷಲ್ ಗೋಂಗೂರ ಚಟ್ನಿ, ಗೋಂಗೂರ ಸೊಪ್ಪಿಂದ ಒಂದು ಚಟ್ನಿ, ಅದು ರೈಸ್ಗೆಲ್ಲ ಸಖತ್ತಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನನ್ನ ಫ್ರೆಂಡ್ ಒಂದ್ಸಲ ಮಾಡಿಕೊಟ್ಟಿದ್ರು. ಹಾಗಾಗಿ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಮತ್ತೆ ಮಾಡ್ತಾಯಿದ್ರು, ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟಿಗೆ ಸೊಪ್ಪನ್ನು ತೊಳೆದು ನೀಟಾಗಿ ಎತ್ತಿಟ್ಕೊಂಡಿತ್ತು. ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಒಣಮೆಣಸು ಹಾಗೆ ಒಂದು 4-5 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದು. ಹಾಗೆ ಮಿಕ್ಸಿಗೆ ಹಾಕಬೇಕಾದ್ರೆ ಎಣ್ಣೆ ಹಾಕೋಂಗಿಲ್ಲ, ಬರೀ ಒಣಮೆಣಸು ಮತ್ತು ಬಿಳಿ ಎಳ್ಳನ್ನ ಮಾತ್ರ ಹಾಕ್ಕೊತಾ ಇರೋದು. ಎಣ್ಣೆನ ಯಾವುದೇ ಕಾರಣ ಅಂದರೆ ಒಂಚೂರು ಹಾಕೋತಿಲ್ಲ ಮಿಕ್ಸಿಗೆ. ಈಗ ಅದೇ ಎಣ್ಣೆಗೆ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನ ಬೇಯಕ್ಕೆ ಹಾಕ್ಕೊತಾ ಇದ್ದೀವಿ. ಇದಾದಮೇಲೆ ಈಗ ಮಿಕ್ಸಿ ಜಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದು, ಹಾಗೆ ಒಂದು 7-8 ಎಸ್ಲು ಬೆಳ್ಳುಳ್ಳಿ, ಹಾಗೆ ಸೊಪ್ಪು ನಾವು ಏನು ಬೇಯಕ್ಕೆ ಹಾಕಿದ್ವಲ್ಲ ಆ ಸೊಪ್ಪಿಗೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀವಿ. ಈ ಕಡೆ ಸೊಪ್ಪನ್ನ ನೀಟಾಗಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀವಿ. ಈಗ ಇಲ್ಲಿ ಮಿಕ್ಸಿನ ಮಾಡ್ಕೊತಾ ಇದ್ದೀವಿ, ಅಂದರೆ ನೀರನ್ನು ಹಾಕದೆ ಡ್ರೈ ಆಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ಡ್ರೈ ಪೌಡರ್ನ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೋಬೇಕು. ಆಲ್ರೆಡಿ ಸೊಪ್ಪಲ್ಲಿ ಹುಳಿ ಇರುತ್ತೆ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ಮತ್ತೆ ಮಿಕ್ಸಿನ ಮಾಡ್ಕೋಬೇಕಾಗತ್ತೆ. ಅಂದರೆ ಡ್ರೈ ರೋಸ್ಟೇ ಮಾಡ್ಕೊಬೇಕು, ಯಾವುದೇ ರೀತಿ ನೀರನ್ನು ಎಲ್ಲ ಆ್ಯಡ್ ಮಾಡಬಾರ್ದು. ಈಗ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ. ಈಗ ಸೊಪ್ಪು ಕೂಡ ಆಲ್ಮೋಸ್ಟ್ ಫ್ರೈ ಆಗಕ್ಕೆ ಬಂದಿದೆ. ಇದು ಈ ಥರ ತರಿಯಾಗಿ ಪೌಡ್ರು ಏನು ಚಟ್ನಿ ಪುಡಿ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ಇರುತ್ತೆ. ಈಗ ಇಲ್ಲಿ ಏನು ಸೊಪ್ಪನ್ನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಈ ಸೊಪ್ಪಿಗೆ ಏನು ನಾವು ಎಣ್ಣೆ ಉಳಿಸಿದ್ವಲ್ಲ ಅದೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದು, ಮತ್ತೆ ಏನು ಸಪ್ರೇಟ್ ಎಣ್ಣೆ ಏನು ಹಾಕ್ಕೊಂಡಿಲ್ಲ. ಇದು ಏನು ನಾರಿನಂಶ ಇರುತ್ತಲ್ವ, ಲೋಳೆ ಇರುತ್ತೆ, ಅದು ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಹೇಗೆ ಅಂದರೆ ಆಲ್ಮೋಸ್ಟ್ ಫುಲ್ ಸ್ಮ್ಯಾಶ್ ಆಗೋ ಥರ. ಈಗ ಇದು ಫ್ರೈ ಆದಮೇಲೆ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋದು. ಇದು ನೀಟಾಗಿ ನೀವು ನೋಡ್ಕೊಬೇಕು, ಅಂದರೆ ಫಸ್ಟಿಗೆ ಹಾಕ್ದಾಗ ಹೇಗಿರುತ್ತೆ, ಆಮೇಲೆ ಏನು ಸೌಟಲ್ಲೇ ಹಿಂಗೆ ಕೈ ಆಡಿಸ್ತಿದ್ರೆ ಆಲ್ಮೋಸ್ಟ್ ಸ್ಮ್ಯಾಶ್ ಆಗೋಗುತ್ತೆ. ಹಾಗಾಗಿ ಈಗ ಇದು ನೀಟಾಗಿ ಫ್ರೈ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೇ ಒಂದು ರೌಂಡ್ ಗೀರ ಅನ್ಸ್ಕೊಂಡ್ರೆ ಸಾಕು. ತುಂಬ ಏನು ಮಿಕ್ಸಿ ಮಾಡ್ಕೊಳ್ಳೋದಿಲ್ಲ. ನಾವು ಫಸ್ಟಿಗೆ ಮಿಕ್ಸಿ ಮಾಡ್ಕೊಂಡಿದ್ದು ಪೌಡ್ರು ಅದ್ರ ಜೊತೆ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಈಗ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ, ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ. ಇನ್ನೊಂದು ಸಲ ಸ್ಪೂನಲ್ಲಿ ಕೈ ಆಡಿಸ್ಬಿಟ್ರೆ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಬಾಣಲಿಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 100 ಗ್ರಾಮ್ಸ್ ಆಯಿಲ್ ಬೇಕಾಗತ್ತೆ. 100 ಗ್ರಾಮ್ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಬೆಳ್ಳುಳ್ಳಿ, ಒಣಮೆಣಸು, ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು ಹಿಂಗೆ ಹಾಕ್ಕೋಬೋದು, ಆಪ್ಷನಲ್ಲು, ಹಾಕ್ಕೋಬೇಕು ಅಂತಲೇ ಏನಿಲ್ಲ. ಇದಿಷ್ಟು ನೀಟಾಗಿ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಆನಲ್ಲಿ ಇರಬೇಕು ಅಂತ ಏನಿಲ್ಲ. ಗ್ಯಾಸ್ನ ಆಫ್ ಮಾಡಿ ನಾವೇನು ಮಾಡ್ಕೊಂಡಿದ್ವಲ್ಲ ಗೋಂಗೂರ ಚಟ್ನಿ ಅದನ್ನು ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ಬಿಸಿ ಎಣ್ಣೆಲೇ ಕೈ ಆಡಿಸಿದ್ರೆ ಸಾಕು. ಇದನ್ನು ನೀವು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ಇದಕ್ಕೆ ನೀವು ಎಣ್ಣೆ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ. ಹಾಗೆ ನೀಟಾಗಿ ಕೈ ಆಡಿಸಿ ಒಂದು ಏರ್ ಕಂಟೈನರ್, ಅಂದರೆ ಗಾಳಿ ಆಡದೇ ಇರೋ ಒಂದು ಜಾರಲ್ಲಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನೀವು ಇದನ್ನು 1 ಮಂತ್ ಕೂಡ ಯೂಸ್ ಮಾಡ್ಕೊಬೋದು. ಮೊಸರನ್ನಕ್ಕಂತೂ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೊಸರನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್. ಅಂದರೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕೊಂಡ್ಬಿಟ್ಟು ಮೊಸರನ್ನ ಕಲ್ಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಈ ಚಟ್ನಿ ಚಪಾತಿಗೆ, ದೋಸೆಗೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನಮಗಂತೂ ಸಖತ್ ಇಷ್ಟ ಆಯಿತು ಅಂತ ಮಾಡಿಸ್ಕೊಂಡಿದ್ದು, ಮತ್ತು ಹಾಗಾಗಿ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.